ಹಾಯ್ ವೆಲ್ಕಮ್. ನಾನು ಸುಜಾತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಇಲ್ಲಿ ಸಂಡೇ ದಿವಸ ಆಚೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಎಲ್ಲಿ ಬಂದಿದ್ದೀವಿ ಅಪ್ಪ ಅಂತಂದರೆ ಇಲ್ಲಿ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ನಾವು ಸಂಡೇ ಆಚೆ ಎಲ್ಲಿ ಹೋಗಿದ್ದೀವಿ ಅಂದರೆ ರಾಮೇಶ್ವರ ಕೆಫೆಗೆ ಹೋಗೋಣ. ನಮ್ಮ ಏರಿಯಾನಿಂದ ಹತ್ತಿರ ಆಗುತ್ತೆ ಸ್ವಲ್ಪ. ಎಲ್ಲರೂ ಹೊಸದಾಗಿ ಆಗೈತೆ ಅಂತಂದು ಎಲ್ಲರೂ ಹೋಗ್ತಾಯಿದ್ರು. ನಾವೇ ಯಾಕೆ ಹೋಗ್ಬಾರ್ದು ಅಂತ ಅಂದ್ಕೊಂಡು ನಾವು ಹೋಗಿ ಅಲ್ಲಿಂದು ತಿಂಡಿ ಊಟ ಟಿಫಿನ್ ಏನೇನಿದೆ ಎಲ್ಲ ಟೇಸ್ಟ್ ಮಾಡ್ಕೊಂಡು ನಾವು ಬಂದಿದ್ವಿ. ಫಸ್ಟ್ ಇಂಟೆನ್ಸೇ ಚೆನ್ನಾಗಿದೆ, ಒಂಥರ ಪಾಸಿಟಿವ್ ವೈಫ್ ಬರುತ್ತೆ, ಒಂಥರ ದೇವಸ್ಥಾನ ವಸೂಲ್ ಥರ ತೋರಿಸುತ್ತೆ ಹೋಟ್ಲು. ತುಂಬಾ ಚೆನ್ನಾಗಿದೆ, ತುಂಬ ಜನ ಬಂದಿದ್ದರು. ಅಲ್ಲಿ ಏನಪ್ಪ ಅಂತಂದರೆ ಹೋಟೆಲ್ ಪ್ಲೇಸ್ ನೋಡೋಕ್ಕೆ ಅಂತಲೇ ಫೋಟೋಸ್ಗಂತಲೇ ವೀಡಿಯೋಸ್ಗಂತಲೇ ತುಂಬ ಜನ ಬಂದು ಫೋಟೋಸ್ ವೀಡಿಯೋಸ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಹೋಟೆಲ್ಲು ರಾಮೇಶ್ವರ ಕೆಫೆ. ನಮ್ಮ ಮಕ್ಕಳು ನಡಿ ಮಮ್ಮಿ ಹೋಗಬೇಕು, ನಾವು ಹೋಗಿ ನೋಡೋಣ, ಎಲ್ಲರೂ ಹೋಗಿದ್ರು ಮಮ್ಮಿ ಅಂತ ಹೇಳ್ತಾಯಿದ್ರು. ಪ್ಲೇಸು ಒಂಥರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತ ಫೀಲ್ ಕೊಡುತ್ತೆ. ಆ ಥರ ಹೋಟೆಲ್ ರಾಮೇಶ್ವರ ಕೆಫೆ ಅಷ್ಟು ಚೆನ್ನಾಗೈತೆ. ತಿಂಡಿ ಮಾತ್ರ ಚೆನ್ನಾಗೈತೆ, ರೇಟು ಅಷ್ಟೇ ದುಬಾರಿ ಇದೆ. ಐತೆ. ತುಂಬ ಒಂಥರ ಅದೇ ಹೇಳ್ತಲ್ವ, ತುಂಬ ಜನ ಬರ್ತಾಯಿದ್ರು. ಕ್ಯೂವಲ್ಲಿ ಇದ್ಕೊಂಡು ನಮಗೇನು ಬೇಕು ಅದು ಫುಡ್ ಆರ್ಡ್ರ್ ಮಾಡ್ಕೋಬೇಕು ಕೌಂಟ್ರಲ್ಲೇ ನಿಂತ್ಕೊಂಡು. ಮತ್ತು ಅದೇ ಲೈನಲ್ಲಿ ಇದ್ಕೊಂಡು ಟಿಫಿನ್ನು ಲೈನಲ್ಲಿ ಹೋಗಬೇಕಾಗುತ್ತೆ. ಫಸ್ಟಿಗೆ ಬಿಲ್ ಮಾಡ್ಕೋಬೇಕಾಗುತ್ತೆ, ನಿಮಗೇನು ಬೇಕು ಏನಿಲ್ಲ ನೋಡಿಕೊಂಡು ಬಿಲ್ ಮಾಡಿಕೊಂಡು ಲೈನಲ್ಲಿ ನಿಂತ್ಕೋಬೇಕಾಗುತ್ತೆ. ನಮ್ಮಲ್ಲಿ ಮಕ್ಕಳು ನಮ್ಮ ಯಜಮಾನ್ರು ನಿಂತ್ಕೊಂಡಿದ್ರು. ಯಾರಿಗೇನು ಬೇಕು ಏನಿಲ್ಲ ಅಂತ ಕೇಳ್ಕೊಂಡು ಅಲ್ಲೆಲ್ಲ ಫಸ್ಟಿಗೆ ಬಿಲ್ ಮಾಡ್ಕೊಂಡು ಆಮೇಲೆ ಕೌಂಟ್ರ್ ಹತ್ರ ಏನು ಮಾಡಿ ತಿರ್ತಿರಲ್ಲ ಅದು ಹೋಗಿ ಲೈನಲ್ಲಿ ನಿಂತ್ಕೋಬೇಕಾಗುತ್ತೆ. ತುಂಬ ಹೊತ್ತಾಯಿತು, ಕಾಯ್ಕೊಂಡು ನಿಂದಿರಬೇಕಾಗುತ್ತೆ ಅಲ್ಲಿ. ನೋಡಿರಿ ಇಷ್ಟೊಂದು ಚೆನ್ನಾಗೈತೆ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂಥರ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ದೀವೇನೋ ಅಂತ ಫೀಲ್ ಕೊಡ್ತಾಯಿತ್ತು. ನೋಡಿರಿ ಇಲ್ಲಿ ಸ್ಕ್ರೀನ್ ಮೇಲೆ ಒಂಥರ ಎಲ್ಲ ಥರದ್ದು ತೋರಿಸ್ತಾಯಿದ್ರು. ರಂಗೋಲಿಯನ್ನು ಚೆನ್ನಾಗಿ ಹಾಕಿದ್ರು. ಮತ್ತು ಕೂತ್ಕೊಂಡು ಅಲ್ಲಲ್ಲಿ ಪ್ಲೇಸೇ ಸಿಗಲಿಲ್ಲ ಜನಕ್ಕೆ. ನೋಡ್ರಿ ರಂಗೋಲಿ ಎಷ್ಟು ಚೆಂದ ಐತೆ. ಎಲ್ಲರೂ ಒಂಥರ ದೇವಸ್ಥಾನ ಫೀಲೇ ಆಗ್ತಾಯಿತ್ತು. ಇಲ್ಲಿ ನೋಡ್ರಿ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದಾರಲ್ಲ, ಅಲ್ಲೆಲ್ಲ ಕೂತ್ಕೊಂಡು ಬಡಿಸೋ ಪ್ಲೇಸ್ ಅದು. ಅಂದರೆ 400 ರೂಪಾಯಿ ಒಬ್ಬರಿಗೆ 400 ರೂಪಾಯಿ ಆಗುತ್ತೆ. ಅಂದರೆ ಕೂತ್ಕೊಂಡು ಫುಲ್ ಮೀಲ್ಸ್ ಅಂತ ಬರುತ್ತಲ್ಲ ಆ ಥರ ಹೊಟ್ಟೆ ತುಂಬ ಹಾಕ್ತಾರೆ, ತಿನ್ಕೊಂಡು ಬರಬೇಕು. ಅಂದರೆ ಒಬ್ಬರಿಗೆ 400 ರೂಪಾಯಿ. ಇಲ್ಲ ನಾವು ಆ ಥರ ಬೇಡವಾ ಅಂತಂದರೆ ನಿಮಗೇನೇನು ಬೇಕೋ ಆ ಥರ ನೋಡಿಕೊಂಡು ಆರ್ಡ್ರ್ ಮಾಡಿಕೊಂಡು ಕೂತ್ಕೊಂಡು ತಿನ್ನಬೇಕಾಗುತ್ತೆ. ಒಂಥರ ಪ್ಲೇಸ್ ಇಟ್ಕೊಂಡು. ನೋಡಿ ನಾವು ಇಲ್ಲಿ ಇಡ್ಲಿ ಸಾಂಬಾರು ಮಸಾಲ ಇಡ್ಲಿ ಮಾಡಿದ್ವಿ. ಅದೇ ಪುಡಿ ಹಾಕಿ ಕಡಲೆ ಪುಡಿ ಹಾಕಿ ತುಪ್ಪ ಹಾಕಿ ಸಾಂಬಾರು ಚಟ್ನಿ ಕೊಟ್ಟಿದ್ದರು. ದೋಸೆನೂ ಆರ್ಡ್ರ್ ಮಾಡಿಕೊಂಡಿದ್ರು ಮಕ್ಕಳು. ಆನಿಯನ್ ದೋಸೆನೋ ಏನೋ ಕೇಳಿದ್ರು, ಆನಿಯನ್ ದೋಸೆ ಇರಲಿಲ್ಲ ಅಲ್ಲಿ. ಇಡ್ಲಿ ಮತ್ತು ಮಸಾಲ ದೋಸೆ ಮಾಡಿಕೊಂಡ್ರು. ಅದಾದಮೇಲೆ ಫುಲ್ ಮೀಲ್ಸ್ ಅಂತ ಕೇಳಿದ್ವಿ. ಒಂದು ಹೋಳ್ಗೆ ಒಬ್ಬಟ್ಟು, ಒಂದು ಪೂರಿ, ಬಿಸಿಬೇಳೆಭಾತು, ಮ್ಯಾಂಗೋ ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಮತ್ತು ನಾರ್ಮಲ್ ಇಡ್ಲಿ
ಚಟ್ನಿ ಕೊಟ್ಟಿದ್ರು. ಬೇಬಿ ಸ್ಮಾಲ್ ಇಡ್ಲಿ ಕೇಳಿದ್ರಲ್ಲ, ಅದು ಕೇಳಿದ್ರು. ನನ್ನ ಮಗ ಎಷ್ಟೊತ್ತು ವಿಡಿಯೋ ಮಾಡ್ತೀಯ ತಿನ್ನು ಫಸ್ಟು ಅಂತ ಕೇಳ್ತಾ ಇದ್ನು. ನೋಡಿರಿ ಎಲ್ಲ ತಿಂದಿದ್ದೆಲ್ಲ ಆದಮೇಲೆ ಇಲ್ಲಿ ನೋಡಿರಿ ಪ್ಲೇಸ್ ಒಂಥರ ವೈಫ್ ಚೆನ್ನಾಗೈತೆ. ಎಲ್ಲ ಜನ ಒಂದು ಕಡೆ ಕೂತ್ಕೊಂಡು ಆಚೆ ಬಂದು ಎಲ್ಲಾದರೂ ಕೂತ್ಕೋಬೋದು, ಎಲ್ಲಾದರೂ ನಿಂತ್ಕೋಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ಒಂದೆರಡು ಫೋಟೋ ತೆಕ್ಕೊಂಡ್ವಿ ನಾವು. ಇದ್ರ ಪಕ್ಕದಲ್ಲೇ ಒಂದು ತುಳಸಿ ಕಟ್ಟೆ ಐತೆ, ತುಂಬ ಚೆನ್ನಾಗೈತೆ ಹೈಟಾಗಿ. ಮತ್ತು ಇದ್ರ ಪಕ್ಕದಲ್ಲೇ ಹಸು ಇದ್ದಾವೆ, ಚಿಕ್ಕದು ಹಸು ಚೆನ್ನಾಗಿ ಕ್ಯೂಟಾಗಿದೆ ನೋಡಿರಿ. ತುಳಸಿ ಬೃಂದಾವನ ಐತೆ, ಅದು ಚೆನ್ನಾಗೈತೆ. ನನ್ನ ಮಗಳಿಗೆ ನಿಂತ್ಕೊಂಡು ಫೋಟೋ ಇಳಿಸ್ಕೊಳ್ಳಿ ಅಂತ ಕೇಳಿದೆ, ಫೋಟೋ ತೆಗಿತಾ ಇದ್ಲು. ನೋಡಿ ಇಲ್ಲಿ ಗೋಶಾಲೆ ಅಂತ ಇದೆ, ತುಂಬ ಚೆನ್ನಾಗೈತೆ ಅಂತ ಹೇಳ್ಬೋದು. ಅವಕ್ಕೆಲ್ಲ ಕಲರು ಹಾಕಿದ್ರು ಚಿಕ್ಕದಾಗಿ, ಅದಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಚೆನ್ನಾಗಿ ಅನಿಸ್ತಾಯಿತ್ತು. ಒಂಥರ ಹೋಟ್ಲು ಹೋಗಿದ್ದೀವಂತೆ ಫೀಲ್ ಆಗಿಲ್ಲ, ಒಂಥರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತಲೇ ಫೀಲ್ ಆಯಿತು. ತುಂಬ ಚೆನ್ನಾಗೈತೆ ಪ್ಲೇಸು. ಯಾರು ಹೋಗಿಲ್ಲ ಹೋಗಿ ಬನ್ನಿ, ಒಂಥರ ಚೆನ್ನಾಗಿರುತ್ತೆ. ಒಂದು ತಿಂಗಳಿಗೊಂದು ಅದು 20 ದಿವ್ಸಕ್ಕೊಮ್ಮೆ ಯಾವಾಗಾರ ಒಂದು ಟೈಮ್ ಹೋಗಿ ಆಚೆ ಬಂದರೆ ಏನೋ ಒಂಥರ ಫೀಲ್, ನಾವು ಆಚೆ ಹೋಗಿ ಬಂದ್ವಿ ಅಂತ ಆ ಫೀಲ್ ಕೊಡುತ್ತೆ. ಒಂದೇ ಕಡೆ ಇದ್ದರೂ ನಮಗೂ ಬೋರ್ ಆಗುತ್ತೆ. ಅದರಿಂದ ನಮ್ಮ ಮನೆಯವರು ಕರ್ಕೊಂಡೋಗಿ ಬಂದರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿರಿ ಎಲ್ಲ ಅಷ್ಟೊಂದು ಜನ ನಿಂತ್ಕೊಂಡು ನೋಡ್ತಾಯಿದ್ರು. ನಾವು ಎಲ್ಲ ತಿಂದಿದ್ದು ಲಾಸ್ಟಲ್ಲಿ ಕಾಫಿ ಟೀ ಕುಡ್ಕೊಂಡು ಬಂದ್ವಿ. ಸ್ಟ್ರಾಂಗ್ ಕಾಫಿ ಆರ್ಡ್ರ್ ಮಾಡ್ಕೊಂಡಿದ್ವಿ ಲಾಸ್ಟಲ್ಲಿ. ಚೆನ್ನಾಗಿತ್ತು. ನೋಡಿರಿ ಹೊರಗಿಂದು ಈ ಥರ ಕಾಣ್ತಾ ಇದೆ. ಸಂಡೇ ದಿವಸ ಹೋಗಿದ್ವಿ ನಾವು, ತುಂಬ ರಶ್ ಇತ್ತು. ಈ ಥರ ಹೋಗಿದ್ವಿ. ಈ ಪ್ಲೇಸ್ ಹೇಗೆ ಅನ್ನಿಸ್ತು, ಹೇಗಿದೆ, ಯಾರ್ಯಾರು ಹೋಗಿ ಬಂದ್ರಿ ಅಂತಲೂ ಕಮೆಂಟ್ ಮಾಡಿ. ಐ ಹೋಪ್ ಎಲ್ಲರೂ ಚೆನ್ನಾಗಿ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಬಾಯ್ ಬಾಯ್.